ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೆನ್ನಲ್ಲೇ ಪೊಲೀಸರ ವಿಚಾರಣೆಗೆ ಸಜ್ಜಾಗಿರೋದು. ವಿವಿಧ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೊಲೀಸರ ವಿಚಾರಣೆಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಬುಲಾವನ್ನ ನೀಡಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಧರ್ಮಸ್ಥಳ ಔಟ್ಪೋಸ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಪೊಲೀಸರು ಶವ ವಿಲೇವಾರಿ ದಾಖಲೆ ಪರಿಶೀಲನೆ ವೇಳೆ ಗೊಂದಲ ಅನ್ನೋದೊಂದು ಆರೋಪ ಇದೆ. ಯುಡಿಆರ್ ಶವಗಳ ವಿಲೇವಾರಿ ವೇಳೆ ಅಕ್ರಮವಾಗಿದೆ ಅನ್ನೋದೊಂದು ಆರೋಪವನ್ನು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ತಿಮುರೋಡಿಯಿಂದ ದೂರು ನೀಡಿದರು. ಸದ್ಯ ಇದರ ಭಾಗವಾಗಿ ಪೊಲೀಸರ ವಿಚಾರಣೆ ನಡೀತಾ ಇರುವಂತದ್ದು. 1995ರಿಂದ 2014ರವರೆಗೂ ಕರ್ತವ್ಯದಲ್ಲಿದ್ದ ಪೊಲೀಸರನ್ನ ಈಗ ವಿಚಾರಣೆಗೆ ಹಾಜರುಪಡಿಸೋದಕ್ಕೆ ಮುಂದಾಗಿರೋದು. ಅರಣ್ಯ ಭೂಮಿಯಲ್ಲಿ ಶವ ದಫನ್ ಆರೋಪದ ಬಗ್ಗೆ ವಿಚಾರಣೆ. ಯಾಕೆ ಅರಣ್ಯ ಭೂಮಿಲಿ ಮಾಡಿದ್ರು? ಅರಣ್ಯ ಭೂಮಿಲಿ ಮಾಡಿದ್ದು ಹೌದಾ? ಅರಣ್ಯ ಭೂಮಿಲಿ ಮಾಡೋದಕ್ಕೆ ಹೇಳಿದವ್ರು ಯಾರು? ಇದೆಲ್ಲ ತನಿಖೆ ಆಗಬೇಕಲ್ಲ. ಈಗ ಆರೋಪಗಳು ಬಂದಿದೆ ಅಂತ ಅಂದರೆ ಅದಕ್ಕೊಂದು ಕ್ಲಾರಿಟಿ ಸಿಗಲೇಬೇಕಾಗತ್ತೆ. ಅದು ಅವ್ರ ಕಡೆಯವ್ರು ಮಾಡಿದ್ರು, ಇವ್ರ ಕಡೆಯವ್ರು ಮಾಡಿದ್ರು, ಇನ್ನೊಂದು ಮತ್ತೊಂದು ಸೆಕೆಂಡ್ರಿ. ಈಗ SIT ಗಮನಕ್ಕೆ ಒಂದಷ್ಟು ಕಂಪ್ಲೇಂಟ್ಸ್ಗಳು ಬಂದಿದೆ ಅಂತಂದರೆ ಅದ್ರಲ್ಲಿ ಕಂಪ್ಲೀಟ್ ಆದಂಥ ತನಿಖೆ ಆಗಬೇಕಾಗತ್ತೆ. ನಾಳೆ ದಿನ ಬರೀ ಒನ್ ಸೈಡೆಡ್ ತನಿಖೆ ಆಯಿತು ಅಂತ ಯಾರು ಹೇಳಬಾರ್ದಲ್ಲ. ತನಿಖೆ ಸರಿಯಾಗಿಲ್ಲ, ಅಪೂರ್ಣ ಅಂತ ಯಾರು ಹೇಳಬಾರ್ದಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ಪೊಲೀಸರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಮುಂದಾಗಿರೋದು. UDR ಶವಗಳನ್ನು ಒಂದೇ ದಿನದಲ್ಲಿ ದಫನ್ ಸೇರಿ ಅನೇಕ ಮಾಹಿತಿ ಸಂಗ್ರಹಿಸಿದ್ದಾರೆ. ಕೆಲವೊಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಅನ್ನೋದೊಂದು ಆರೋಪ ಇದೆ ಪೊಲೀಸರು ಕೂಡ. ಸೊ ಹಾಗಾಗಿ ಆ ನಿಯಮ ಪಾಲನೆ ಮಾಡಿಲ್ವ ನೀವು ಅರಣ್ಯ ಭಾಗದಲ್ಲಿ ದಫನ್ ಮಾಡಿದ್ದು ಹೌದಾ? ಈ ಶವಗಳ ಬಗ್ಗೆ ಮಾಹಿತಿ ಇಲ್ಲದೆ ಇದ್ದಾಗ, ಅದು ಯಾರಿಗೆ ಸಂಬಂಧಪಟ್ಟಿದ್ದು ಯಾರದ್ದು ಅಂತ ಗೊತ್ತೇ ಇಲ್ದಿದ್ದಾಗ ಒಂದೇ ದಿನದಲ್ಲಿ ನೀವು ದಫನ್ ಮಾಡಿದ್ದೀರಾ ಅನ್ನೋದನ್ನು ಆರೋಪಿಸ್ತಾ ಇರುವಂಥದ್ದು, ದೂರನ್ನು ಕೊಟ್ಟಿರುವಂಥದ್ದು. ಸೊ ಕೆಲವ್ರ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿ ಒಂದೇ ದಿನದಲ್ಲಿ ದಫನ್ ಮಾಡಿಬಿಟ್ರು ಅಂತ. ಹಂಗೆ ಮಾಡೋದಕ್ಕೆ ಅವಕಾಶ ಇಲ್ಲ, ಕಾಯಬೇಕಾಗತ್ತೆ. ಅದು ಯಾರಿಗೆ ಸಂಬಂಧಪಟ್ಟಂಥ ದೇಹ, ಯಾರ ಕುಟುಂಬಸ್ಥರು, ಅವ್ರು ಬಂದು ಕನ್ಫರ್ಮ್ ಮಾಡಬೇಕು, ಇವ್ರು ನಮ್ಮ ಕಡೆಯವರು ಇಲ್ಲ ನಮ್ಮ ಕಡೆಯವರಲ್ಲ. ಅದಕ್ಕೊಂದಷ್ಟು ದಿನಗಳು ಅಂತ ಪ್ರಕ್ರಿಯೆ ಇದೆ ಕಾನೂನಲ್ಲಿ. ಅಷ್ಟು ದಿನಗಳ ಕಾಲ ಯಾರೂ ಬರಲೇ ಇಲ್ಲ ಅಂತ ಅಂದಾಗ ಮಾತ್ರ ಪೊಲೀಸರೇ ದಫನ್ ಮಾಡೋದಕ್ಕೆ ಅವಕಾಶ ಇರೋದು. ಒಂದೇ ದಿನದಲ್ಲೆಲ್ಲ ಮಾಡೋದಕ್ಕೆ ಖಂಡಿತವಾಗಿಯೂ ಕೂಡ ಅವಕಾಶ ಇಲ್ಲ. ಬಟ್ ಇಲ್ಲಿ ಕೆಲವು ಪ್ರಕರಣದಲ್ಲಿ ಒಂದೇ ದಿನದಲ್ಲಿ ಬೆಳಗ್ಗೆ ಹೆಣ ಸಿಕ್ಕಿದ್ರೆ ಸಂಜೆ ಒಳಗಡೆ ದಫನ್ ಮಾಡಿಬಿಟ್ಟಿದ್ದಾರೆ, ಯಾರು ಏನು ಅಂತ ಗೊತ್ತಿಲ್ಲದೇ ಕುಟುಂಬಸ್ಥರಿಗೆ ತಿಳಿಸ್ತೇನೆ ಅಂತ ಆರೋಪಿಸಿದ್ದಾರೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ 1995ರಿಂದ 2014 ಅಲ್ಲಿವರೆಗೂ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲಸದಲ್ಲಿದ್ದರು, ಕೆಲವರು ನಿವೃತ್ತಿ ಆಗಿರ್ಬೋದೇನೋ, ಇನ್ನು ಕೆಲವರು ಟ್ರಾನ್ಸ್ಫರ್ ಆಗಿರ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗಿರ್ತಾರೆ, ಬೇರೆ ಬೇರೆ ವಿಭಾಗಗಳಿಗೂ ಹೋಗಿರಬಹುದಾದ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅವ್ರುಗಳನ್ನು ಈಗ ವಿಚಾರಣೆಗೆ ಕರೆದಿರೋದು. ವಿಚಾರಣೆಗೆ ನೀವುಗಳು ಬರಬೇಕು ಅಂತ. ಯಾರಿಗೆ ನೋಟಿಸ್ ಹೋಗಿದೆ, ಎಷ್ಟು ಅಧಿಕಾರಿಗಳಿಗೆ ನೋಟಿಸ್ ಹೋಗಿದೆ, ವಿಚಾರಣೆಗೆ ಹಾಜರಾಗ್ತಾರಾ, ವಿಚಾರಣೆಗೆ ಹಾಜರಾಗಿ ಏನು ಹೇಳ್ತಾರೆ, ಏನು ತಿಳಿಸ್ತಾರೆ, ಅವ್ರ ಅನುಭವಕ್ಕೆ ಬಂದಂಗೆ ಅವ್ರ ಅಧಿಕಾರದಲ್ಲಿದ್ದಾಗ ಆ ಥರದ್ದು ಆಗಿರೋದು ಹೌದಾ? ಆಗಿದ್ರೆ ಯಾಕೆ ಹಂಗಾಗಿದೆ? ಯಾರಾದರೂ ಅವ್ರಿಗೆ ಹೇಳಿದ್ರಾ ಹೀಗೆ ಮಾಡಿ ಹೀಗೆ ಮಾಡಿ ಅಂತ? ಅಥವಾ ಅಷ್ಟು ಅರ್ಜೆಂಟಲ್ಲಿ ದಫನ್ ಮಾಡುವಂಥದ್ದು ಏನಿತ್ತು? ಪ್ರಶ್ನೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. SIT ಎಲ್ಲರನ್ನೂ ವಿಚಾರಣೆಗೊಳಪಡಿಸಿದೆ. ಈಗ ಪೊಲೀಸರು ಫೈನಲಿ ಆ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರದಲ್ಲಿ ಇದ್ದರೋ ಅಂಥವರಿಗೆ ಈಗ ವಿಚಾರಣೆಗೆ ಹಾಜರಾಗಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಒಟ್ಟು ಎಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಇವತ್ತು ಹಾಜರಾಗಬಹುದಾದ ಸಾಧ್ಯತೆ ಇದೆಯಾ, ಅವರ ಹಾಜರು ಪ್ಲಸ್ ಅವರ ಸ್ಟೇಟ್ಮೆಂಟು ಈ ಪ್ರಕರಣಕ್ಕೆ ಒಂದು ಹೊಸ ದಿಕ್ಸೂಚಿ ಥರ ಏನಾದರೂ ಆಗುವ ಸಾಧ್ಯತೆ ಇದೆಯಾ ಆದಿತ್ಯ? ನೀತಿ ಹೌದು. SIT ಅಧಿಕಾರಿಗಳು ಈಗ ಅಂತಿಮವಾಗಿ ವರದಿಯನ್ನ ಪ್ರಿಪೇರ್ ಮಾಡುವ ಹೊತ್ತಿನಲ್ಲೇ ಈಗ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಧರ್ಮಸ್ಥಳ ಔಟ್ ಪೋಸ್ಟ್ ನಲ್ಲಿ ಯಾರೆಲ್ಲ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅವರೆಲ್ಲರನ್ನ ಕೂಡ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಅಧಿಕಾರಿಗಳ ಲೆಕ್ಕಾಚಾರ ಇದ್ದಿದ್ದು ಈ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳು ಅಂದ್ರೆ 1995ರಿಂದ 2014ರವರೆಗೆ ಯಾರೆಲ್ಲ ಇದ್ರು ಅವ್ರನ್ನ ಮಾತ್ರ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ಪ್ರಾರಂಭಿಕ ಲೆಕ್ಕಾಚಾರ ಆಗಿತ್ತು. ಆದ್ರೆ ದಿನ ಕಳೆದಂತೆ ಹೊಸ ಪ್ರಕರಣಗಳು ಮುನ್ನೆಲೆಗೆ ಬಂತು. UDR ಪ್ರಕರಣಗಳು ಅಥವಾ ಶವ ವಿಲೇವಾರಿಯಲ್ಲಿ ಅಕ್ರಮವನ್ನು ಎಸಗಲಾಗಿದೆ ಅನ್ನುವಂಥ ಆರೋಪವನ್ನ ಹೋರಾಟಗಾರರು ಸಹಿತ ಅನೇಕ ಜನ ಬಂದು ಡಾಕ್ಯುಮೆಂಟ್ ಮೂಲಕ ಅದನ್ನ SIT ಮುಂದೆ ಇಟ್ಟಿದ್ರು. ಹಾಗಾಗಿ SIT ಬಹಳ ಗಂಭೀರವಾಗಿ ಪರಿಗಣಿಸಿದಂತಿದೆ. ಸೊ ಆ ಟೈಮ್ ಲೈನ್ 1995 ಇಂದ 2014 ಅದನ್ನ ಹೊರತುಪಡಿಸಿ ಅದರ ಹಿಂದಿನ ವರ್ಷಗಳಲ್ಲೂ ಕೂಡ ಯಾರೆಲ್ಲ ಔಟ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ UDR ಪ್ರಕರಣಗಳನ್ನ ಯಾಕೆ ಅರಣ್ಯ ಭೂಮಿಯಲ್ಲಿ ದಫನ ಮಾಡಲಾಯಿತು ಮತ್ತು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಲಾಡ್ಜ್ ನಲ್ಲಿ ಸಿಕ್ಕಂತ ಒಂದು ಶವಗಳ ವಿಚಾರ ಆಗಿರ್ಬೋದು, ಅದನ್ನ ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಕೂಡ ಆಯಿತು. ಸೊ ಯಾತಕ್ಕೋಸ್ಕರ ಈ ತರ ಮಾಡಲಾಗಿದೆ ಅನ್ನುವಂತ ರೀತಿಯಲ್ಲಿ ಎಲ್ಲ
ಪೊಲೀಸ್ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರು ರಿಟೈರ್ಡ್ ಆಗಿದ್ರು ಕೂಡ ಅವರಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಠಾಣೆಯಲ್ಲೂ ಕೂಡ ಅನೇಕ ಪೊಲೀಸರು ಸದ್ಯ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸುದೀರ್ಘವಾಗಿ ಕೇವಲ ವಿಚಾರಣೆ ಮಾತ್ರ ಅಲ್ಲ, ಅವರ ಎಲ್ಲಾ ಹೇಳಿಕೆಗಳನ್ನ ದಾಖಲೀಕರಣ ಕೂಡ ಮಾಡಲಾಗ್ತಾ ಇದೆ. ನೀತಿಗೆ ಆದಿತ್ಯ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಹಂತ ಅಂತ ನಾವು ಹೇಳ್ತಾ ಇದ್ವಿ, ಇನ್ನೇನು ವರದಿ ಸಲ್ಲಿಕೆ ಮಾಡ್ತಾರೆ ಅಂತ. ಇನ್ನು ಎಷ್ಟು ದಿನಗಳ ಕಾಲ ಬೇಕಾಗ್ಬೋದು, ಇನ್ನು ಎಷ್ಟು ವಿಚಾರಣೆಗಳು ಬಾಕಿ ಇದೆ SIT ಅನ್ಕೊಂಡಿರೋ ಹಾಗೆ, ಅಥವಾ ಕಾರ್ಯಾಚರಣೆ ಅಥವಾ ವಿಚಾರಣೆಯನ್ನ ನಾವು ನೋಡೋದಾದ್ರೆ? ನೀತಿ ಪ್ರಮುಖವಾಗಿ ಗಂಭೀರ ವಿಚಾರ, ಈ ಚಿನ್ನಯ್ಯ ಯೂಟರ್ನ್ ಹೊಡೆದ ಒಂದು ಪ್ರಕರಣ ಏನಿದೆ, ಸುಳ್ಳು ಸಾಕ್ಷ್ಯವನ್ನ ಆತ ಹೇಳಿದಾನೆ ಅಂತ ಆತನ ವಿರುದ್ಧ FIR ದಾಖಲಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ SIT ಆಗಿದೆ ಅಧಿಕಾರಿಗಳು. ಈಗಾಗಲೇ ಇದಕ್ಕೆ ಬೇಕಾದಂತ ಸಾಕ್ಷಿಗಳ ವಿಚಾರಣೆ, ಅವರ ಹೇಳಿಕೆ, ಮೆಟೀರಿಯಲ್ ಎವಿಡೆನ್ಸ್, ಮೊಬೈಲ್ ಡೇಟಾ, ಇದೆಲ್ಲವನ್ನ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಏನೆಲ್ಲ ಇದೆಯೋ ಅದೆಲ್ಲವನ್ನ ಕೂಡ ಕ್ರೋಢೀಕರಣ ಮಾಡಿಕೊಂಡು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದರ ನಡುವೆ ಒಂದಿಷ್ಟು ಜನ ಬಂಧನವಾಗುತ್ತೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಇದೆ. ಸೊ ಅದಕ್ಕೆ ಮೇಲಧಿಕಾರಿಗಳ ಒಂದು ಅಪ್ಪಣೆ ಬರಬೇಕಾಗಿದೆ. ಸೊ ಆ ಮೇಲಧಿಕಾರಿಗಳು ಏನು ಮುಂದಕ್ಕೆ ಹೇಳಿದರೆ, ಒಂದು ಅರೆಸ್ಟ್ ಮಾಡಿ ಅಥವಾ ಅರೆಸ್ಟ್ ಪ್ರೊಸೀಜರ್ ಮಾಡಿ, ಇಲ್ಲಾದ್ರೆ ಅರೆಸ್ಟ್ ಮಾಡ್ರಿ ಅನ್ನುವಂತ ರೀತಿಯಲ್ಲಿ ಏನೇ ಸೂಚನೆಯನ್ನ ಕೊಟ್ಟರು ಕೂಡ SIT ಮುಂದಕ್ಕೆ ಚಾರ್ಜ್ ಶೀಟ್ ಅನ್ನ ಮಾಡೋದಕ್ಕೆ ರೆಡಿ ಆಗಿದೆ. ಅಧಿಕಾರಿಗಳ ಆಜ್ಞೆಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಈ ನಡುವೆ ವರದಿಯನ್ನ ರೆಡಿ ಮಾಡಿ ಅನ್ನೋದು, ಸೊ ಸರ್ಕಾರಕ್ಕೊಂದು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ಪ್ರಣವ್ ಮೋಹಂತಿ ಅವರು ಕಳೆದ ಬಾರಿ ವರದಿಗೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ಳಿ, ವರದಿಯನ್ನ ರೆಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬಲವನ್ನ ತುಂಬುವಂತ ರೀತಿಯಲ್ಲಿ ಅನೇಕ ಹೇಳಿಕೆಗಳು, ಅದು ಪಂಚಾಯತ್ನ ಸಿಬ್ಬಂದಿಗಳ ಹೇಳಿಕೆಗಳಾಗಿರ್ಬಹುದು, ಕಂದಾಯ ಇಲಾಖೆ ಅಧಿಕಾರಿಗಳ ಹೇಳಿಕೆ ಆಗಿರ್ಬಹುದು, ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ದೃಢೀಕರಣ ಆಗಿರಬಹುದು. ಇದರ ಜೊತೆಗೆ ಈಗ ಪೊಲೀಸ್ ಸಿಬ್ಬಂದಿಗಳ ಹೇಳಿಕೆಗಳು ಕೂಡ ಈಗ ಸದ್ಯ ನಡೀತಾ ಇರುವಂತದ್ದು. ಹಾಗಾಗಿ ಒಂದಿಷ್ಟು ಜನಗಳ ಹೇಳಿಕೆ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಆಧಾರದಲ್ಲಿ ಅಂದ್ರೆ ಈ ವರದಿ ಅನ್ನೋದು ಕೇವಲ ಚಿನ್ನಯ್ಯನಿಗೆ ಮಾತ್ರ ಸೀಮಿತವಾಗಿರೋದಲ್ಲ, ಅಲ್ಲಿ ನಡೆದಿರುವಂತಹ ಒಂದಿಷ್ಟು ಅನುಮಾನಾಸ್ಪದ ಕೊಲೆ ಪ್ರಕರಣಗಳಿರ್ಬಹುದು, ಅದರ ಮೇಲಿರುವಂತಹ ಅನುಮಾನ ಆರೋಪಗಳಿಗಿರಬಹುದು, ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೊಂದು ವರದಿಯನ್ನು ರೆಡಿ ಮಾಡ್ಲಿಕ್ಕಿದ್ದಾರೆ. SIT ಆದೇಶ ಮಾಡುವಂತ ಹೊತ್ತಿನಲ್ಲಿ ಕೇವಲ ಈ ಬುರುಡೆ ಪ್ರಕರಣ ಮಾತ್ರ ಅಲ್ಲ, ಇದರ ಜೊತೆಗೆ ಒಂದಿಷ್ಟು ಅನುಮಾನಾಸ್ಪದ ಸಾವು, ಅತ್ಯಾಚಾರ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವರದಿ, ಅಂದ್ರೆ ಒಂದು ಕ್ಲಾರಿಟಿ ಬೇಕು ಅನ್ನುವಂತ ರೀತಿಯಲ್ಲಿ SIT ಅನ್ನ ಫಾಟ್ ಮಾಡಿರೋದು. ಹಾಗಾಗಿ ಇದು ಕೇವಲ 1995ಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದಕ್ಕಿಂತ ಬಹಳ ಹಿಂದೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಈ ವರದಿಯಲ್ಲಿರುವಂತಹ ವಿಚಾರಗಳು. ಅದೆಲ್ಲದರ ಆಧಾರದಲ್ಲಿ ಅದಕ್ಕೆ ಬೇಕಾದಂತ ಹೇಳಿಕೆಗಳನ್ನ ಕೂಡ ಈಗ ಪಡಿತಾ ಇದ್ದಾರೆ. ಇದರ ಮೂಲಕ ವರದಿ ಇನ್ನೇನು ಕೆಲವೇ ದಿನಗಳಲ್ಲಿ ರೆಡಿಯಾಗಿ ಸರ್ಕಾರದ ಕೈ ಸೇರಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ, ಡೀಟೇಲ್ಸ್ಗಾಗಿ.